ಹಿರಿಯ ಕ್ರೀಡಾಪಟುಗಳು ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಂದೆ ಮತ್ತು ಕುಟುಂಬ ಮಕ್ಕಳು, ವಿಶೇಷವಾಗಿ ಈ ಜಾಗದಲ್ಲಿ ಮಾಡಿರ್ತಕ್ಕಂಥ ಈ ಕ್ಲಬ್ಬನ್ನು ನಾನು ಯಾರು ಮಾಡಿಸ್ಬೇಕು ಅಂತ ನಾನೇ ಸ್ವಂತ ಜಾಗ ಕೊಟ್ಟಿದ್ದಕ್ಕೆ ಹೇಳಿದ್ದೆ ಜಗದೀಶ್ ಅವರಿಗೆ. ಆಮೇಲೆ ದೊಡ್ಡ ಜಾಗ ಮಾಡಿದ್ದು ತದನಂತರ ಈಗ ಇಲ್ಲಿ ಒಂದ್ಸತಿ ನೋಡುವುದು ಇದು ನಮಗೂ ಜಗದೀಶ್ ಸಂಬಂಧಿತ ಜಾಗ ಆಗಿರೋದ್ರಿಂದ ಈ ಭಾಗದಲ್ಲಿ ಇಲ್ಲ ಇಲ್ಲಿ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ನಮ್ಮ ಮಕ್ಕಳಿಗೆ ಇಲ್ಲಿ ಅವಕಾಶ ಹೇಳ್ಕೊಡ್ತಕ್ಕಂಥ ನಾವೆಲ್ಲ ಯೋಚನೆ ಮಾಡಿ ಈ ಜಾಗದಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಅಲ್ಲಿಗೆ ಒಂದು ಕ್ಲಬ್ಬನ್ನು ಏರ್ಪಾಡು ಮಾಡಿದಾಗ ಹಂತವಾಗಿ ಇವತ್ತು ಜಾಗನೇ ಇಲ್ಲ, ಅಷ್ಟೊಂದು ಅಡ್ಮಿಷನ್ ನಡೆದಿದೆ. ಹಾಗಾಗಿ ಇವತ್ತು ಕ್ರೀಡೆ ಇರ್ತಕ್ಕಂಥದ್ದು ನಾವೆಲ್ಲ ಹಿಂದೆ ಇರ್ತಕ್ಕಂಥ ಮನಸ್ಥಿತಿಗಳು ಬೇರೆ, ಈಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಕನಸು ಅವಾಗ ನಮ್ಮಗಳಿಗೆ ಇಷ್ಟೊಂದು ಕ್ರೀಡೆಗೆ ಉತ್ತೇಜನ ಕೊಟ್ಟಿದ್ರೆ ನಾವು ಸಹ ಉನ್ನತ ಮಟ್ಟಕ್ಕೆ ಹೋಗ್ತಿದ್ವಿ. ನಾವು ಇವತ್ತಿನ ದಿವಸ ಕಾಲಘಟ್ಟದಲ್ಲಿ ಇವತ್ತು ನಾವೆಲ್ಲ ಟಿವಿಗಳು ನೋಡ್ತಿದ್ದೀವಿ, ಸಚಿನ್ ತರ ಯಾರು ಆಡಲಿಲ್ಲ ಅಂತಿದ್ವಿ. ವಿರಾಟ್ ಕೊಹ್ಲಿ ಬಂದರು, ಅವರೆಲ್ಲರೂ ಸಹ ಏನೇನು ಮಾಡಿದ್ರು ಅವರೆಲ್ಲರೂ ಮುಗಿಸಿದ್ರು. ಈಗ ಇನ್ನು 15 ವರ್ಷ ಇಲ್ಲ, ಅವರೆಲ್ಲ ಮುಂದೆ ಕೊಟ್ಟಿದ್ದಾರೆ. ಅದೇ ಯಾರು ಕಲಿಲ್ಲ. ಹಾಗಾಗಿ ನನ್ನ ಸ್ನೇಹಿತರು ಹೇಳ್ತೀನಿ, ಸ್ಟೇಡಿಯಂ ಹತ್ರ ಜಗದೀಶ್ ಹೇಳಿದ್ದೀನಿ, ನಮ್ಮ ತುಮಕೂರು ಗುರಿಗಿರ್ತಕ್ಕಂಥ ಸುತ್ತು ದಾಖಲೆಗಳಂತ ರಂಗಭೂಮಿಯಾಗಿರ್ಬೋದು, ಚಿತ್ರರಂಗ ಆಗಿರ್ಬೋದು, ಕ್ರೀಡಾಪಟುಗಳಾಗಿರ್ಬೋದು, ಸಾವಿರಾರು ಯಾರಾದರೂ ಇಡೀ ದೇಶ, ರಾಜ್ಯ, ಇಡೀ ಪ್ರಪಂಚ ತಿರುಗುವ ಯಾರಾದರೂ ಕ್ರೀಡಾಪಟುಗಳನ್ನ ರೆಡಿ ಮಾಡಿಸಬೇಕು, ಅವಾಗ ನಮ್ಮ ಕನಸು ಹಿಡಿಯೋದು, ತಂದೆ ತಾಯಿಗಳ ಕನಸು ಹಿಡಿಯೋದು ಅಂತಕ್ಕಂಥ ನಾವೆಲ್ಲ ಹೇಳಿದ್ವಿ. ಹಾಗಾಗಿ ನಾವೆಲ್ಲ ಇರ್ತಕ್ಕಂಥ ಮಕ್ಕಳು ಮುಂದಿನ ದಿವಸದಲ್ಲಿ ಸಮಾಜಕ್ಕೆ ಯಾವ ಸಮಯದಲ್ಲೂ ಕಲಿಸಬೇಕಲ್ಲ, ಉದ್ಯೋಗಗಳ ಕ್ರಿಕೆಟ್ ಕಲಿತಿಲ್ಲ, ಎಲ್ಲ ಈಗ ಕಲಿತಿರೋದು ನೀವು ಅವ್ರನ್ನ ನಾನು ನೋಡಿಲ್ಲ, ನಾನು ಕೇಳಿಲ್ಲ. ಅಂದ್ರೆ ಯಾರ ಪ್ರತಿಮೆ, ಯಾರ ಹಣೆಬರ ಯಾರು ನಾವೇ ಬರ್ಕೋಬೇಕು. ಹಾಗಾಗಿ ಇವೆಲ್ಲ ನಾವು ಯಾಕಬೇಕು, ಜೀವನದಲ್ಲಿ ನಾವೆಲ್ಲರೂ ಹೆಚ್ಚು ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಇವೆಲ್ಲ ಮನಗೊಂಡು ಭವಿಷ್ಯದ ದಿನಗಳಲ್ಲಿ ಹುಟ್ಟು ತಿಂಗಳ ಮತ್ತೆ ಹೇಳಬೇಕು. ಅವರ ಯಾವ ಮಟ್ಟದಲ್ಲಿ ನಮ್ಮ ರಾಷ್ಟ್ರಮಟ್ಟದ ಎಷ್ಟು ಬೆಳವಣಿಗೆ ಆಗಿದೆ ನಾವೆಲ್ಲ ನೋಡಿದ್ವಿ.